ನಿರಂತರವಾಗಿ ಬಡವರಿಗೆ ಕೊಡುವಂತಹ ಇಂತಹ ಯೋಜನೆಗಳನ್ನ ಬಿಟ್ಟಿ ಭಾಗ್ಯಗಳು ಅಂತ ಮೊಟ್ಟ ಮೊದಲಿಗೆ ಅದನ್ನ ರೇವಡಿ ಅನ್ನುವಂಥ ಹೆಸರಿನಿಂದ ಲೇವಡಿ ಮಾಡಿ ಅದರ ಕುರಿತಾದಂಥ ಒಂದು ಮುಖ್ಯವಾಹಿನಿಯ ಒಂದು ತಪ್ಪು ಗ್ರಹಿಕೆಯನ್ನ ತಪ್ಪು ನರೇಟಿವ್ ಅನ್ನ ಕಟ್ಟೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥವ್ರು. ಒಂದು ಹೆಣ್ಣು ಮಗಳಿಗೆ ಅವ್ರ ಕೈಗೆ ಬರುವಂತ 2,000 ರೂಪಾಯಿ ಅವರ ಕನ್ನಡಕ ರಿಪೇರಿಗೆ ಅದು ಉಪಯೋಗ ಆಗೋದಾದ್ರೆ, ನಿರಂತರವಾಗಿ ಶತಮಾನಗಳ ಕಾಲ ತನ್ನ ಕುಟುಂಬಕ್ಕೋಸ್ಕರ ದುಡಿತಾ ಬಂದಂತ ಹೆಣ್ಣು ಮಕ್ಕಳು ಯಾವುದೋ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ನೋಡೋದಕ್ಕೆ ಹೋಗೋದಕ್ಕೆ ಅವರಿಗೆ ಉಚಿತ ಪ್ರಯಾಣ ನೆರವಾಗೋದಾದ್ರೆ ನಿಮ್ಗೆ ಇದು ಯಾಕೆ ಬೇಡ? ಇಂತಹ ಜನಕಲ್ಯಾಣದ ಯೋಜನೆಯನ್ನು ಮುನ್ನಡೆಸೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂತ ಒಂದು ಮೌನ ಕ್ರಾಂತಿಯನ್ನ ಮುನ್ನಡೆಸ್ತಾ ಇದ್ದೀರಿ ನೀವು ಅಂತ ಹೇಳಿ ಪ್ರಶಂಸಿಸಲಾಗುತ್ತೆ. ಆ ಕಾರಣಕ್ಕಾಗಿ ನಾವು ಯಾರ್ದೋ ದಾನ ಪಡಿತಾ ಇದೀವಿ ಅಥವಾ ಬಿಟ್ಟಿ ಭಾಗ್ಯ ಪಡಿತಾ ಇದೀವಿ ಎನ್ನುವಂತ ಹಿಂಜರಿಕೆಯಲ್ಲಿ ಇರಬೇಕಾದಂತ ಅಗತ್ಯ ಇಲ್ಲ. ಇದು ಖಂಡಿತವಾಗಿ ಯಾರಿಗೂ ಮಾಡ್ತಾ ಇರುವಂತ ದಾನ ಅಲ್ಲ. ಬದಲಿಗೆ ಇದು ಈ ದೇಶದ ಪ್ರಜೆಗಳ ಹಕ್ಕು. ನೀವು ಮಾತು ಕೊಟ್ಟು ಈಡೇರಿಸದೇ ಇರುವಂತ ನೂರಾರು ಯೋಜನೆಗಳ ಮುಂದೆ ಈ ದೇಶದ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ನೊಂದವರಿಗೆ, ಹಂಚಿಗೊತ್ತಲ್ಪಟ್ಟವರಿಗೆ ಕನಿಷ್ಠ ಪ್ರಮಾಣಕ್ಕೆ ನಿಟ್ಟುಸಿರು ಬಿಡ್ಲಿಕ್ಕೆ ಸಾಧ್ಯ ಮಾಡ್ತಿರುವಂತ ಯೋಜನೆಗಳ ಬಗ್ಗೆ ಟೀಕೆಯನ್ನು ನಿಲ್ಲಿಸಿ. ಎಲ್ರಿಗೂ ನಮಸ್ಕಾರ. ಈ ಬಾರಿಯ ಈ ವಿಡಿಯೋದಲ್ಲಿ ಪ್ರಧಾನಿ ಮೋದಿಯವರು ಮತ್ತೆ ಪುನಃ ಕರ್ನಾಟಕವನ್ನ, ವಿಶೇಷವಾಗಿ ಕರ್ನಾಟಕದಲ್ಲಿ ಜಾರಿಯಾಗ್ತಾ ಇರುವಂಥ ಎಲ್ಲ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಗುರಿ ಮಾಡಿರೋದ್ರ ಕುರಿತು ಕೆಲವು ಸಂಗತಿಗಳನ್ನ ನಾವು ಚರ್ಚೆ ಮಾಡೋದಕ್ಕಿದ್ದೀವಿ. ತನ್ನ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ಮತ್ತೆ ಪುನಃ ಕರ್ನಾಟಕವನ್ನ ಗುರಿ ಮಾಡಿದ್ದಾರೆ. ಕಳೆದ 2 ವಾರಗಳಲ್ಲಿ ನಿರಂತರವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಕರ್ನಾಟಕವನ್ನ ಬಿಟ್ಟು ಬಿಡದಂಗೆ ಗುರಿ ಮಾಡ್ತಿರುವಂಥ, ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿರುವಂಥ ಮೋದಿಯವರಿಗೆ ಈ ಬಾರಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ತಮ್ಮ ದಾಳಿಯ ಗುರಿಯಾಗಿ ಕಾಣಿಸಿದವೆ. ಇದು ಮೊದಲನೇ ಸಲ ಅಲ್ಲ. ಈ ಸಲ ಬಾಯಿ ಬಿಟ್ಟು ಗ್ಯಾರಂಟಿಗಳನ್ನು ತೆಗಿಬೇಕು ಅಂತಲೋ ಅಥವಾ ಗ್ಯಾರಂಟಿಗಳ ವಿರುದ್ಧವಾಗಿನೋ ಮಾತಾಡದೇ ಇರಬಹುದು. ಆದರೆ ಮೋದಿ ಅವರು ನಿರಂತರವಾಗಿ ಬಡವರಿಗೆ ಕೊಡುವಂತಹ ಇಂತಹ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳು ಅಂತ ಮೊಟ್ಟ ಮೊದಲಿಗೆ ಅದನ್ನು ರೇವಡಿ ಅನ್ನುವಂಥ ಹೆಸರಿನಿಂದ ಲೇವಡಿ ಮಾಡಿ ಅದರ ಕುರಿತಾದಂಥ ಒಂದು ಮುಖ್ಯವಾಹಿನಿಯ ಒಂದು ತಪ್ಪು ಗ್ರಹಿಕೆಯನ್ನ, ತಪ್ಪು ನರೇಟಿವ್ ಅನ್ನ ಕಟ್ಟೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥವ್ರು. ಜುಲೈ 2022ರಲ್ಲಿ ಒಂದು ಎಕ್ಸ್ಪ್ರೆಸ್ ಹೈವೇಯನ್ನ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮೊಟ್ಟ ಮೊದಲಿಗೆ ಈ ಯೋಜನೆಗಳನ್ನ ರೇವಡಿ ಯೋಜನೆಗಳು ಅಥವಾ ಬಿಟ್ಟಿ ಭಾಗ್ಯಗಳು ಅನ್ನುವಂಥ ನರೇಟಿವ್ ಅನ್ನ ಹರಿಬಿಟ್ಟಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿ. ಇಂದಿಗೂ ಕೂಡ ಅದನ್ನು ಮುಂದುವರಿಸ್ತಾ ಬಂದಿರುವಂಥದ್ದು, ಪರೋಕ್ಷವಾಗಿ ಅದೇ ರೀತಿಯ ಸಂದೇಶವನ್ನು ಪದೇ ಪದೇ ಕೊಡ್ತಾ ಇರುವಂಥದ್ದು. ಇದನ್ನು ನಿರಂತರವಾಗಿ ಪ್ರಧಾನಿಯವರು ಮತ್ತು ಅವರ ಪಕ್ಷದ ಅನೇಕ ಮುಖ್ಯ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ಅವರ ಜೂನಿಯರ್ ಪಾರ್ಟ್ನರ್ ಆಗಿರುವಂಥ JDS ಪಕ್ಷದ ಎಲ್ಲರಿಗಿಂತ ದೊಡ್ಡ ಮುಂದಾಳು ದೇವೇಗೌಡರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು ಕರ್ನಾಟಕದ ಈ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಳಿ ಆಗತ್ತೆ ಅನ್ನುವಂಥ ಒಂದು ಕೆಟ್ಟ ಭವಿಷ್ಯವನ್ನು ನುಡಿದಿದ್ದಾರೆ. ಅವರ ದಾರಿ ತಪ್ಪಿದ ಮಗ 2 ವರ್ಷಗಳ ಹಿಂದಿನ ತಮ್ಮ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾತಾಡ್ತಾ ನಮ್ಮ ಗ್ರಾಮೀಣ ಮಹಿಳೆಯರು ಶಕ್ತಿ ಯೋಜನೆಯಿಂದ ದಾರಿ ತಪ್ತಾ ಇದ್ದಾರೆ ಅಂತೇಳಿ ಹೇಳಿದ್ದನ್ನು ನಾವು ಮರ್ತಿಲ್ಲ. ಈ ಕಾರಣಕ್ಕಾಗಿ ಅವರ ವಿರುದ್ಧ ಅಪಾರವಾದಂಥ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಈಗ ಪ್ರಶ್ನೆ ಇರೋದು, ಈ ಪಕ್ಷಗಳಿಗೆ ಈ ಯೋಜನೆಗಳ ಮೇಲೆ ಯಾಕಿಷ್ಟು ಸಿಟ್ಟು? ಯಾಕೆ ಈ ಯೋಜನೆಗಳನ್ನು ನೇರವಾಗಿಯೂ ಪರೋಕ್ಷವಾಗಿಯೂ ಈ ಥರದಲ್ಲಿ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ? 2022ರಲ್ಲಿ ಮೋದಿ ಅವರು ಇದನ್ನು ರೇವಡಿ ಯೋಜನೆಗಳು ಅಂತ ಕರೆದ ನಂತರದಲ್ಲಿ ಅವರ ಪಕ್ಷದ ಒಬ್ಬ ಪ್ರಮುಖ ಲಾ ಮೇಕರ್ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ಅವರು ದಾಖಲಿಸ್ತಾರೆ. ಮತ್ತು ಇಂತಹ ಯೋಜನೆಗಳನ್ನು ಮತದಾರರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಬಳಸಲಾಗತ್ತಾದ ಕಾರಣದಿಂದ ಇವುಗಳಿಗೆ ತಡೆ ನೀಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ನ ಕೂಡ ಅವರು ಆಗ್ರಹಿಸ್ತಾರೆ. ಹಾಗಿರೋದ್ರಿಂದ ಯಾಕೆ ಈ ಯೋಜನೆಗಳ ವಿರುದ್ಧವಾದಂಥ ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ಸಾಮೂಹಿಕವಾದಂಥ ದಾಳಿಯನ್ನು ಇವರು ನಡೆಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥ ಚರ್ಚೆಯ ವಿಚಾರ ಆಗಿ ಇವತ್ತು ನಮ್ಮ ಎದುರುಗಡೆ ಇದೆ. ಬಂಧುಗಳೇ, ಇವತ್ತು ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ಒದಗಿಸ್ತಾ ಇರುವಂಥದ್ದು ಯಾವುದೋ ಒಂದು ಕೇವಲ ಒಂದು ಚುನಾವಣೆಯ ಸಂದರ್ಭದ ಒಂದು ಪಕ್ಷದ ನಿಲುವಿನ ಕಾರಣಕ್ಕಾಗಿ ಅಲ್ಲ, ಅಥವಾ ಯಾವುದೋ ಒಂದು ತಾತ್ಕಾಲಿಕವಾದಂಥ ಅಲ್ಪಾವಧಿಯ ಲಾಭದ ಆಕಾಂಕ್ಷೆಯಿಂದ ಮಾತ್ರ ಅಲ್ಲ. ಇದಕ್ಕೊಂದು ಬಹಳ ಸುದೀರ್ಘವಾದಂಥ ಇತಿಹಾಸ ಈ ದೇಶದಲ್ಲಿದೆ ಮತ್ತು ಇಡೀ ಪ್ರಪಂಚದಲ್ಲಿದೆ. ಸರ್ಕಾರದ ಹಣ ಅಥವಾ ಸಾರ್ವಜನಿಕರ ಹಣ ಯಾರಿಗೆ ಹೋಗಬೇಕು ಅನ್ನುವಂಥ ಒಂದು ಮುಖ್ಯವಾದಂಥ ವಾಗ್ವಾದ ಈ ಎಲ್ಲ ಯೋಜನೆಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಕಾಲ, ಹಲವಾರು ದಶಕಗಳ ಕಾಲ ಈ ದೇಶದಲ್ಲಿ, ಪ್ರಪಂಚದಲ್ಲಿ ನಡೀತಾ ಬಂದಿದೆ. ಇವತ್ತು ಈ ಯೋಜನೆಗಳ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರುವಂಥ ಈ ಪಕ್ಷಗಳು ಸಾರ್ವಜನಿಕ ಹಣ ಹಾಗಾದರೆ ಯಾರಿಗೆ ಹೋಗಬೇಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಸಾರ್ವಜನಿಕರ ಹಣ ಶಕ್ತಿ ಯೋಜನೆಯ ಮೂಲಕ
ಸಾಮಾನ್ಯ ಮಹಿಳೆಯರಿಗೆ, ದುಡಿಯುವ ಮಹಿಳೆಯರಿಗೆ ಅಥವಾ ಯಾವುದೋ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಅವರ ಉಚಿತ ತಿರುಗಾಟಕ್ಕೆ ಬಳಕೆ ಆಗಬಾರ್ದು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಅಂಥದ್ದೇ ಇನ್ನೊಂದು ಯಾವುದೋ ಒಂದು ಕುಟುಂಬದ ಮನೆಯೊಡತಿಗೆ ಆ ಹಣ ಹೋಗಬಾರ್ದು, ಅಥವಾ ಇನ್ನೊಂದು ಯಾವುದೋ ಇಂಥ ಗ್ಯಾರಂಟಿಯ ಮೂಲಕ ಒಬ್ಬ ಸಾಮಾನ್ಯ ಯುವಕ ಅಥವಾ ಯುವತಿಗೆ, ಇನ್ಯಾರೋ ಒಬ್ಬರಿಗೆ, ಬಡವರಿಗೆ, ನೊಂದವರಿಗೆ, ಸಮಾಜದ ಕಟ್ಟ ಕಡೆಯವರಿಗೆ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾಗೆ ಸಮಾಜದ ಕಟ್ಟ ಕಡೆಯವರಿಗೆ ಈ ಹಣ ಹೋಗಬಾರ್ದು ಅನ್ನೋದಾದರೆ, ಹಾಗಾದರೆ ಈ ಹಣ ಯಾರಿಗೆ ಹೋಗಬೇಕು ಅನ್ನುವಂಥದ್ದನ್ನ ಇವರು ಪ್ರತಿಪಾದನೆ ಮಾಡಿದ್ದಾರೆ. ಯಾರಿಗೆ ಆ ಹಣವನ್ನು ಹರಿಸ್ತಾ ಬಂದಿದ್ದಾರೆ? ಇದರಲ್ಲಿ ಯಾವ ದೊಡ್ಡ ರಹಸ್ಯ ಇಲ್ಲ. ಕಳೆದ 10 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಎಷ್ಟು ಕೋಟಿ ಹಣ ದೊಡ್ಡ ಕಾರ್ಪೊರೇಟ್ಗಳಿಗೆ ಹರಿದಿದೆ ಅನ್ನೋದನ್ನ ನಾವು ಖಂಡಿತವಾಗಿ ನೋಡಿದೀವಿ, ಗಮನಿಸಿದೀವಿ. ಸಾರ್ವಜನಿಕರಿಗೆ ಈ ಮಾಹಿತಿ ಲಭ್ಯ ಇಲ್ಲದಿದ್ರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ದೇಶದಲ್ಲಿರುವಂಥ ಪ್ರಜ್ಞಾವಂತರು ಈ ಎಲ್ಲವನ್ನು ಗಮನಿಸಿದ್ದಾರೆ ಮತ್ತು ಟೀಕಿಸಿದ್ದಾರೆ. ಕಳೆದ 10 ವರ್ಷದಲ್ಲಿ 2 ಅವಧಿಯ ಮೋದಿಯವರ ಆಡಳಿತದಲ್ಲಿ ಈ ದೇಶದ ದೊಡ್ಡ ಕಾರ್ಪೊರೇಟ್ಗಳಿಗೆ ಕೊಟ್ಟಿರುವಂತಹ ಸಾಲ ಮನ್ನಾ 30 ಲಕ್ಷ ಕೋಟಿಗಿಂತ ಹೆಚ್ಚು. ಅವರಿಗೆ ಬಿಟ್ಕೊಟ್ಟಿರುವಂಥ ಹಣ, ತೆರಿಗೆ ಕಟ್ಟೋದ್ರಿಂದ ಅವರಿಗೆ ಕೊಟ್ಟಿರುವಂಥ ವಿನಾಯಿತಿ, ತೆರಿಗೆ ಮನ್ನಾ 55 ಲಕ್ಷ ಕೋಟಿಗಿಂತ ಹೆಚ್ಚು. ಮತ್ತು ಇಂತಹ 10 ಹಲವು ಯೋಜನೆಗಳಲ್ಲಿ ಹೊಸ ಉದ್ಯಮಿಗಳಿಗೆ ಅಂಥೇಳಿ ತೆರಿಗೆ ಮನ್ನಾ, ಅಥವಾ ಇನ್ಯಾವುದೋ ಹೊಸ ಹೂಡಿಕೆದಾರರಿಗೆ ಅಂತ ಇನ್ಯಾವುದೋ ಒಂದರ ಮನ್ನಾ, ಈ ಎಲ್ಲ ಮನ್ನಾಗಳ ಮೂಲಕ ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಪತಿಗಳು ಅಂದಾಗ ಬಹಳ ನಿರ್ದಿಷ್ಟವಾಗಿ ಈ ದೇಶದ 156 ದೊಡ್ಡ ಕಂಪನಿಗಳು ಮತ್ತು ಕುಟುಂಬಗಳಿಗೆ ಬಿಟ್ಟು ಕೊಟ್ಟಿರುವಂಥ ಹಣ 100 ಲಕ್ಷ ಕೋಟಿಗಳಷ್ಟು ದಾಟ್ ಹೋಗಿದೆ ಈಗಾಗಲೇ. ಹಾಗಿದ್ರೆ ಈ ಥರದಲ್ಲಿ ದೊಡ್ಡ ಉದ್ಯಮಿಗಳಿಗೆ ಅಥವಾ ದೊಡ್ಡ ಕಾರ್ಪೊರೇಟ್ ಶಕ್ತಿಗಳಿಗೆ ದೇಶದ 97% ದೊಡ್ಡ ಮಟ್ಟದಲ್ಲಿ ಆಸ್ತಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಕುಟುಂಬಗಳಿಗೆ ಬಿಟ್ಟು ಕೊಡ್ತಾ ಇರುವಂಥ ಹಣ, ಅದು ಯಾಕೆ ಬಿಟ್ಟಿ ಭಾಗ್ಯ ಅಲ್ಲ? ಲೇವಡಿಯ ಮಾತುಗಳಿಂದ, ಅಂತಹ ಒಂದು ನೆರೆಟಿವಿಂದ ಅದನ್ನು ಯಾಕೆ ನಾವು ಹೇಳಬಾರ್ದು? ನಿಜವಾದ ಅರ್ಥದಲ್ಲಿ ಯಾವುದು ಬಿಟ್ಟಿ ಭಾಗ್ಯ ಅಂದರೆ ಅದು ಇದೇ ಬಿಟ್ಟಿ ಭಾಗ್ಯ. ಯಾವುದು ಈ ದೇಶದ ಬಹುಸಂಖ್ಯಾತ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ದೊರಕುತ್ತೋ ಅದು ಬಿಟ್ಟಿ ಭಾಗ್ಯ ಅಲ್ಲ ಅನ್ನುವಂಥದ್ದನ್ನು ಬಹಳ ಗಟ್ಟಿಯಾಗಿ, ಬಹಳ ಅಸರ್ಟಿವ್ ಆಗಿ ನಾವು ಇದನ್ನು ಹೇಳಲೇಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ದೇಶದ ಬಹುಸಂಖ್ಯಾತ ಜನರಿಗೆ ಸರ್ಕಾರ ಸಾರ್ವಜನಿಕರ ತೆರಿಗೆಯ ಹಣದಿಂದ ಯಾವ ಯೋಜನೆಗಳನ್ನು ರೂಪಿಸುತ್ತೋ, ಯಾವ ನೀತಿಗಳನ್ನು ರೂಪಿಸುತ್ತೋ, ಅವರಿಗೆ ನೇರ ಹಣ ವರ್ಗಾವಣೆಯ ಮೂಲಕವೇ ಆಗಲಿ ಅಥವಾ ಇನ್ಯಾವುದೇ ರೀತಿಯ ಇಂತಹ ಉಚಿತ ಅಂಥೇಳಿ ಕರೆಯಲ್ಪಡುವಂತಹ ಯೋಜನೆಗಳ ಮೂಲಕ ಅವರಿಗೆ ದೊರಕಿಸುವಂಥ ಸೌಲಭ್ಯವೇ ಆಗಲಿ, ಅದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ತನ್ನ ದೇಶದ ಪ್ರಜೆಗಳಿಗೆ ಮಾಡುವಂಥ ವಾಗ್ದಾನ ಆಗಿರುತ್ತೆ, ಅದೊಂದು ಒಡಂಬಡಿಕೆ ಆಗಿರುತ್ತೆ. ಇದನ್ನು ಪ್ರಪಂಚದ ಇತಿಹಾಸದಲ್ಲಿ ಹಲವು ಚರ್ಚೆಗಳ ಸಂದರ್ಭದಲ್ಲಿ ಒಂದು ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆ ಮಾಡುವಂಥ ಹೂಡಿಕೆ ಅಂಥೇಳಿ ಕರೀತಾರೆ. ಅಂದರೆ ಇದನ್ನು ಒಂದು ಅಸಮಾನತೆ ಇರುವಂಥ ಸನ್ನಿವೇಶದೊಳಗಡೆ ಯಾರಿಗೆ ತಮ್ಮ ಪರವಾಗಿ ತಾವೇ ಹೂಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲದಿರುವಂಥ ಸನ್ನಿವೇಶ ಇದೆಯೋ ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ಸರ್ಕಾರ ಸಮಾನ ನೆಲೆಯ ಮೈದಾನವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಮಾಡುವಂಥ ಹೂಡಿಕೆ ಇದು. ಆ ಮೂಲಕ ಯಾವುದೇ ರೀತಿಯ ಬಂಡವಾಳದ ಶಕ್ತಿ ಇಲ್ಲದಂಥ ವರ್ಗಗಳಿಗೂ ಬಂಡವಾಳದ ಶಕ್ತಿ ಹೊಂದಿದಂಥ ವರ್ಗಗಳ ಮಧ್ಯದಲ್ಲಿ ಸಮಾನವಾದಂಥ ಸ್ಪರ್ಧೆಯನ್ನು ಆದರೂ ನಡೆಸಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಬೇಕಾಗತ್ತೆ. ಬೆಳವಣಿಗೆಯ ಅವಕಾಶಗಳು, ಅಭಿವೃದ್ಧಿಯ ಅವಕಾಶಗಳು ಎಲ್ರಿಗೂ ಸಮಾನವಾಗಿ ಲಭ್ಯ ಆಗಬೇಕು ಅಂತಂದರೆ ಅದಕ್ಕೆ ಕನಿಷ್ಠ ಪ್ರಮಾಣದ ಇಂತಹ ಕೆಲವು ಕ್ರಮಗಳನ್ನಾದರೂ ತಗೊಳ್ಬೇಕಾಗತ್ತೆ ಅನ್ನೋದನ್ನು ಪ್ರಪಂಚದ ಪ್ರಜಾತಂತ್ರದ ವಿಕಾಸದ ಇತಿಹಾಸ ನಮಗೆ ತೋರಿಸ್ಕೊಡ್ತಾ ಬಂದಿದೆ. ಇದಿಷ್ಟು ಖಂಡಿತ ಯಾವುದಕ್ಕೂ ಸಾಲದು. ಇಂತಹ ಕೆಲವು ಯೋಜನೆಗಳು ಸಾಕಾ ಅನ್ನೋಂಥ ಪ್ರಶ್ನೆ ಬಂದರೆ, ಹಾಗಾದರೆ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣನ ಕೊಡೋದ್ರ ಬದಲು ಯಾಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲ ಬಗೆಯ ಚಿಕಿತ್ಸೆನ ಯಾಕೆ ಉಚಿತ ಮಾಡಬಾರ್ದಾಗಿತ್ತು ಅಂಥೇಳಿ TV ಸಂದರ್ಶನಗಳಲ್ಲಿ ಪ್ರಶ್ನೆ ಮಾಡಿದವರಿದ್ದಾರೆ. ಅನರ್ಹರಿಗೆ ಇವೆಲ್ಲ ಹೋಗ್ತಾ ಇದ್ದಾವೆ, ಅರ್ಹರಿಗೆ ಇದು ತಲುಪ್ತಿಲ್ಲ, ಅದಕ್ಕೋಸ್ಕರವಾಗಿ ಇಂಥ ಯೋಜನೆಗಳ ಬದಲು ಇನ್ನೊಂದೇನೋ ಮಾಡಬೇಕಾಗಿತ್ತು, ಇನ್ನೊಂದು ಬಗೆಯದ್ದೇನೋ ಮಾಡಬೇಕಿತ್ತು, ಅಂಗವಿಕಲರಿಗೆ ಇನ್ನೇನೋ ಕೊಡಬೇಕಿತ್ತು, ವೃದ್ಧ ಮಹಿಳೆಯರಿಗೆ ಇನ್ನೇನೋ ಕೊಡಬೇಕಿತ್ತು, ಈ ಥರದ ಹಲವು ಸಲಹೆಗಳನ್ನು ಕೊಟ್ಟಂಥವ್ರಿದ್ದಾರೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ನೇಹಿತರೆ, ಅಂತಹ ಯಾವ ಯೋಜನೆಗಳು ಬೇಡ ಅಂತಲ್ಲ. ಉಚಿತ ಶಿಕ್ಷಣ ಬೇಕು, ಉಚಿತ ಆರೋಗ್ಯ ಬೇಕು, ಎಲ್ಲರಿಗೂ ಯೂನಿವರ್ಸಲ್ ಮಿನಿಮಮ್ ಇನ್ಕಮ್ ಬೇಕು, ಎಲ್ಲರಿಗೂ ಸಾರ್ವತ್ರಿಕವಾದಂಥ ಕನಿಷ್ಠ ಮಟ್ಟದ ವೇತನವನ್ನು ಹೊಂದುವಂತಹ ಅವಕಾಶ ಇರಬೇಕು. ಇಂತಹ ಇನ್ನೂ ಅನೇಕ ಬಗೆಯ ಯೋಜನೆಗಳು ನಮಗೆ ಬೇಕು. ಯುವ ಜನರ ಕೈಗೆ ಉದ್ಯೋಗಗಳು ಬೇಕು. ಈ ಎಲ್ಲ ಯೋಜನೆಗಳು ನೀತಿಗಳು ಖಂಡಿತವಾಗಿ ನಮಗೆ ಬೇಕಿದ್ದಾವೆ. ಅದಕ್ಕಾಗಿ ಸಾರ್ವಜನಿಕರ ಹಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮುಂದಿಡಬೇಕಾಗಿದೆ. ಆದರೆ ಅವೆಲ್ಲ ನಮಗೆ ಬೇಕಾಗಿದ್ದಾವೆ ಅನ್ನೋದರ ಅರ್ಥ ಈಗ ಇರುವಂಥದ್ದು ಬೇಡ ಅಂತಲ್ಲ. ಉದಾಹರಣೆಗೆ ನಾವು ಶಕ್ತಿ ಯೋಜನೆಯನ್ನೇ ನೋಡೋಣ. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೊಡುವಂಥ ಈ ದೇಶದ ಮೊಟ್ಟ ಮೊದಲ ಯೋಜನೆ ಏನೂ ಅಲ್ಲ.
ಈಗಾಗಲೇ ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ಮತ್ತು ತಮಿಳುನಾಡಿನಲ್ಲಿ ಉಚಿತ ಪ್ರಯಾಣದ ಯೋಜನೆಗಳು ಸಾಕಷ್ಟು ಸಮಯದಿಂದ ಜಾರಿಯಲ್ಲಿದ್ದಾವೆ ಮತ್ತು ಇದರಿಂದ ಸಮಾಜದ ಮೇಲೆ, ರಾಜ್ಯದ ಹೆಣ್ಣು ಮಕ್ಕಳ ಬೆಳವಣಿಗೆಯ ಮೇಲೆ ಬಹಳ ವಿಶೇಷವಾದಂಥ ಒಳ್ಳೆಯ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ಕೂಡ ಹಲವಾರು ಅಧ್ಯಯನಗಳು ತೋರಿಸಿದ್ದಾವೆ. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ನಡೆಸಿರುವಂತಹ ಇಂಥ ಒಂದು ಅಧ್ಯಯನದಲ್ಲಿ ತಮಿಳುನಾಡಿನಲ್ಲಿ ಈ ಬಗೆಯಲ್ಲಿ ಜಾರಿಗೆ ಬಂದಿರುವಂತಹ ಎಲ್ಲ ಸಾರ್ವಜನಿಕರನ್ನು ಉತ್ತೇಜಿಸುವಂತಹ ಯೋಜನೆಗಳು, ವಿಶೇಷವಾಗಿ ಮಹಿಳೆಯರಿಗೆ ಅಂಥೇಳಿ ಮೀಸಲಾಗಿರುವಂಥ ಹಲವಾರು ಯೋಜನೆಗಳು ಹೇಗೆ ನಗರ ಮತ್ತು ಗ್ರಾಮೀಣ ಭಾಗದ ಮಹಿಳೆಯರನ್ನು ಅನೇಕ ರೀತಿಗಳಲ್ಲಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದೆ, ಅವರನ್ನು ಹೆಚ್ಚೆಚ್ಚು ಶಿಕ್ಷಣದ ಕಡೆಗೆ ಮೋಟಿವೇಟ್ ಮಾಡಿದೆ ಅನ್ನೋದನ್ನು ಆ ಅಧ್ಯಯನ ತೋರಿಸಿದೆ. ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟಿರುವಂಥ ಯೋಜನೆ ಆಗಿರಬಹುದು, ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣವನ್ನು ಕೊಟ್ಟಿರುವಂಥ ಯೋಜನೆ ಆಗಿರ್ಬೋದು, ವಿಶೇಷವಾಗಿ ಅವರ ಚಲನಶೀಲತೆಗಿರುವಂಥ ನಿರ್ಬಂಧಗಳನ್ನು ಇವು ಬಿಡುಗಡೆಗೊಳಿಸ್ತವೆ. ಅವರು ಸಲೀಸಾಗಿ ಸುಲಲಿತವಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅದೇನೇ ಎಲ್ಲಕ್ಕಿಂತ ಬಹಳ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಅವರು ತಾವು ಸ್ವಾವಲಂಬಿಗಳಾಗಬೇಕು ಅನ್ನೋದನ್ನು ಬಯಸೋದಕ್ಕೆ. ಹಾಗಾಗಿರೋದ್ರಿಂದ ಈ ದೇಶದಲ್ಲಿ ಇವತ್ತು ಒಂದು ದೊಡ್ಡ ಕಗ್ಗಂಟಿನ ಪ್ರಶ್ನೆಯನ್ನು ಈ ದೇಶದ ಆರ್ಥಿಕತೆ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಪ್ರಶ್ನೆ ಏನು ಅಂದರೆ, ಹೆಣ್ಣು ಮಕ್ಕಳ ಲೇಬರ್ ಪಾರ್ಟಿಸಿಪೇಷನ್ ರೇಟ್, ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲ ಸಮುದಾಯಗಳ ಲೇಬರ್ ಪಾರ್ಟಿಸಿಪೇಷನ್ ರೇಟ್, ಶ್ರಮಶಕ್ತಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆಯ ದರ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಯಾಕೆ ಹೆಚ್ಚಾಗ್ತಿಲ್ಲ ಅನ್ನುವ ಒಂದು ಬಹಳ ದೊಡ್ಡ ಕಗ್ಗಂಟಿನ ಪ್ರಶ್ನೆಯನ್ನು ನಮ್ಮ ದೇಶದ ಆರ್ಥಿಕತೆ ಇವತ್ತು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಾಗಲಿ ತಮಿಳುನಾಡಿನಲ್ಲಾಗಲಿ ಮಹಿಳೆಯರ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಇಡೀ ದೇಶದ ಸರಾಸರಿಗಿಂತ ಬಹಳ ಹೆಚ್ಚಿದೆ ಅನ್ನೋದನ್ನು ನಾವು ಗುರುತಿಸಬೇಕು. ತಮಿಳುನಾಡಿನಲ್ಲಿ 2022ನೇ ಇಸ್ವಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ದೇಶದ ಸರಾಸರಿ 7% ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ಗ್ರಾಮೀಣ ಭಾಗದಲ್ಲಿ ಅದು 23.6 ಆಗಿತ್ತು. ಮತ್ತು ದೇಶದ ಮಹಿಳೆಯರ ಲೇಬರ್ ಪಾರ್ಟಿಸಿಪೇಷನ್ ರೇಟ್ನ ಸರಾಸರಿ 15% ಅರ್ಬನ್ ಏರಿಯಾಗಳಲ್ಲಿ, ನಗರ ಪ್ರದೇಶಗಳಲ್ಲಿ 15% ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಅದು 35% ಆಗಿತ್ತು. ಅಂತಂದರೆ ಇಷ್ಟು ದೊಡ್ಡ ಮಟ್ಟದ ವ್ಯತ್ಯಾಸ ಬಹಳ ದೊಡ್ಡ ರೀತಿಯಲ್ಲಿ ಈ ಥರದಲ್ಲಿ ಅದು ಕಾಣಿಸ್ಕೊಳ್ಳೋದಕ್ಕೆ ಅದಕ್ಕೆ ಚಾರಿತ್ರಿಕ ಕಾರಣಗಳಿರಬಹುದಾದರೂ ಕೂಡ ಅದರ ಜೊತೆಗೆ ಇಂತಹ ಉತ್ತೇಜಕವಾದಂಥ ಯೋಜನೆಗಳು ಕೂಡ ಕಾರಣ ಅನ್ನೋದನ್ನು ಈ ಅಧ್ಯಯನಗಳು ಗುರುತಿಸ್ತಾ ಇದ್ದಾವೆ. ಇಂಥ ಹಲವು ಯೋಜನೆಗಳ ಕುರಿತಾಗಿ ನಾವು ಈ ಚರ್ಚೆಯನ್ನು ಮಾಡಬಹುದು. ಒಂದು ಮಿಕ್ಸರ್ ಗ್ರೈಂಡರ್ನ ಚುನಾವಣೆಗೆ ಮುಂಚಿತವಾಗಿ ಹೆಣ್ಮಕ್ಳಿಗೆ ಕೊಡುವಂಥ ಒಂದು ಯೋಜನೆಯನ್ನು ಯಾಕೆ ಈ ಯೋಜನೆ ಬೇಕಿಲ್ಲ ಈ ಸಂದರ್ಭದಲ್ಲಿ, ಇದು ಮತದಾರರಿಗೆ ಆಮಿಷ ಒಡ್ಡುವಂಥದ್ದು ಅನ್ನೋಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಮದ್ರಾಸ್ ಹೈಕೋರ್ಟ್ ಹೇಳುತ್ತೆ, ಮಿಕ್ಸರ್ ಗ್ರೈಂಡರ್ ಅನ್ನುವಂಥದ್ದು ಇವತ್ತೂ ಕೂಡ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳೇ ಹೆಚ್ಚು ಮಟ್ಟದಲ್ಲಿ ಗೃಹ ಕೃತ್ಯಗಳನ್ನು ಮಾಡಬೇಕು, ಮನೆ ಕೆಲಸವನ್ನು ಇವತ್ತಿಗೂ ಹೆಣ್ಣು ಮಕ್ಕಳೇ ಮಾಡಬೇಕು ಅನ್ನುವಂಥ ಮೌಲ್ಯ ಬಲವಾಗಿ ಬೇರೂರ್ಕೊಂಡಿರುವಂಥ ಸಂದರ್ಭದಲ್ಲಿ ಒಂದು ಮಿಕ್ಸರ್ ಗ್ರೈಂಡರ್ ಒಂದು ಹೆಣ್ಣು ಮಗುವಿಗೆ ಓದೋದಕ್ಕೆ ಹೆಚ್ಚು ಸಮಯ ಒದಗಿಸೋದೇ ಆದರೆ ಅಂಥ ಯೋಜನೆ ನಿಮಗೆ ಯಾಕೆ ಬೇಡ ಅನ್ನುವಂಥ ಪ್ರಶ್ನೆಯನ್ನು ಮದ್ರಾಸ್ ಹೈಕೋರ್ಟ್ ಪಿಟಿಷನರಿಗೆ ಕೇಳುತ್ತೆ. ಇವತ್ತು ಇದೇ ಪ್ರಶ್ನೆ ಈ ಎಲ್ಲ ಸರ್ಕಾರಗಳಿಗೆ ನಾವು ಕೇಳಬೇಕಾಗಿದೆ. ಇದನ್ನು ಟೀಕಿಸ್ತಾ ಇರುವಂತಹ ಪ್ರಧಾನಿ ಮೋದಿ ಅಂತವರಿಗೆ ಕೇಳಬೇಕಾಗಿದೆ. ಒಂದು ಹೆಣ್ಣು ಮಗಳಿಗೆ ಅವ್ರ ಕೈಗೆ ಬರುವಂಥ 2,000 ರೂಪಾಯಿ ಅವರ ಕನ್ನಡಕ ರಿಪೇರಿಗೆ ಅದು ಉಪಯೋಗ ಆಗೋದಾದರೆ, ನಿರಂತರವಾಗಿ ಶತಮಾನಗಳ ಕಾಲ ತನ್ನ ಕುಟುಂಬಕ್ಕೋಸ್ಕರ ದುಡಿತಾ ಬಂದಂಥ ಹೆಣ್ಣು ಮಕ್ಕಳು ಯಾವುದೋ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ನೋಡೋದಕ್ಕೆ ಹೋಗೋದಕ್ಕೆ ಅವರಿಗೆ ಉಚಿತ ಪ್ರಯಾಣ ನೆರವಾಗೋದಾದರೆ ನಿಮ್ಗಿದು ಯಾಕೆ ಬೇಡ ಅನ್ನೋಂಥ ಪ್ರಶ್ನೆಯನ್ನು ನಾವು ಅವರಿಗೆ ಖಂಡಿತವಾಗ್ಲೂ ಕೇಳಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಂಥ ಒಂದು ದೇಶದ ಪ್ರಧಾನಿ ಇಂಥ ಮಾತುಗಳನ್ನು ಆಡೋದು ನಿಜಕ್ಕೂ ದೇಶಕ್ಕೂ ಮತ್ತು ನಮ್ಮೆಲ್ಲರಿಗೂ ಕೂಡ ಪ್ರಜ್ಞಾವಂತರಾಗಿರುವಂಥ ಭಾರತದ ಜನತೆಗೆ ಬಹಳ ನಾಚಿಕೆಗೇಡಿನ ವಿಚಾರ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪದೇನೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಾವೇನೆ ಮತ್ತೆ ನೆನಪಿಗೆ ತಂದ್ಕೊಳ್ಬೇಕಾಗಿದೆ. ಯಾಕಂದರೆ ಇಡೀ ಪ್ರಪಂಚದೊಳಗಡೆ ಸಮಾಜ ಕಲ್ಯಾಣದ ಯೋಜನೆಗಳನ್ನು ದಶಕಗಳ ಕಾಲದಿಂದ ಅದರ ಮುಂಚೂಣಿ ವಹಿಸಿಕೊಂಡು ಅದರ ಹರಿಕಾರರಾಗಿ ಮುಂದೆ ತಗೊಂಡು ಹೋಗ್ತಾ ಇರುವಂಥ ದೇಶಗಳಲ್ಲಿ ಭಾರತ ಕೂಡ ಇದೆ. ಇವತ್ತಿಗೂ ದಕ್ಷಿಣದ ದೇಶಗಳು ಅಂಥೇಳಿ ಕರೆಸ್ಕೊಳ್ಳುವಂಥ ಹಲವಾರು ದೇಶಗಳು ಇಂತಹ ಜನ ಕಲ್ಯಾಣದ ಯೋಜನೆಗಳನ್ನು ಬಹಳ ಒತ್ತು ಕೊಟ್ಟು ಜಾರಿ ಮಾಡ್ತಾ ಬಂದಿದ್ದಾವೆ. ಅದರಲ್ಲೂ ಒಂದು ಮಾರ್ಕೆಟ್ ಎಕಾನಮಿ, ಒಂದು ಮಾರುಕಟ್ಟೆ ಆರ್ಥಿಕತೆ ಅನ್ನುವಂಥದ್ದು ಅಗಾಧವಾದಂಥ ಮಟ್ಟದಲ್ಲಿ ಜನಸಮುದಾಯಗಳ ಮಧ್ಯದಲ್ಲಿ, ಅದರಲ್ಲೂ ಹೆಚ್ಚಾಗಿ ಅಂಚಿನಲ್ಲಿರುವಂಥ ಸಮುದಾಯಗಳಿಗೆ ಅಸಮಾನತೆಯನ್ನು ದೊಡ್ಡ ಮಟ್ಟಕ್ಕೆ ಅವ್ರ ಮೇಲೆ ಹೇರ್ತಾ ಇರುವಂಥ ಸಂದರ್ಭದಲ್ಲಿ
ಸರ್ಕಾರಗಳಿಂದ ಇಂಥ ಯೋಜನೆಗಳು ಬೇಕೇ ಬೇಕು ಅನ್ನುವಂಥ ಒಂದು ಅನಿವಾರ್ಯವಾದ ವಾತಾವರಣ ಕೂಡ ಇವತ್ತು ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಮರಿಬಾರ್ದು. ಇದಿಷ್ಟರಿಂದಲೇ ಹಾಗಾದ್ರೆ ಮಾರುಕಟ್ಟೆ ಆರ್ಥಿಕತೆ ತಂದಿರುವಂಥ ಎಲ್ಲ ಬಗೆಯ ಅನ್ಯಾಯಗಳು ಸರಿ ಹೋಗ್ತವ? ಇಂಥ ಯೋಜನೆಗಳನ್ನ ತರೋದ್ರಿಂದ ಈ ಆರ್ಥಿಕತೆಯಿಂದ ಏನೆಲ್ಲ ಹಾನಿ ಉಂಟಾಗ್ತಾ ಇದೆಯೋ, ಒಂದು ಸಮಾಜವಾದದ ಆಶಯಕ್ಕೆ ಎಂಥ ದೊಡ್ಡ ಹೊಡೆತ ಬೀಳ್ತಾ ಇದೆಯೋ ಆ ಎಲ್ಲವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಯೋಜನೆಗಳು ಏನಿದ್ರೂ ಕೂಡ ಇದರ ಸಿಂಪ್ಟಮ್ಸ್ಗೆ, ಅದರ ಲಕ್ಷಣಗಳಿಗೆ ಮಾತ್ರನೇ ಉತ್ತರ ಆಗಬಹುದೇ ಹೊರತು ಅದರ ಕಾರಣಗಳಿಗೆ ಅವು ಉತ್ತರ ಅಲ್ಲ. ಆ ಕಾರಣಗಳಿಗೆ ಅವು ಪರಿಹಾರವನ್ನು ಕೂಡ ಒದಗಿಸೋದಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಇಂತಹ ಒಂದು ಕ್ರೂರವಾದಂಥ ವ್ಯವಸ್ಥೆಯೊಳಗೆ ಎಲ್ಲಿ ಅತ್ಯಂತ ಕಟ್ಟಕಡೆಯವರಿಗೆ, ಅತ್ಯಂತ ಹಂಚಿಗೊತ್ತಲ್ಪಟ್ಟವರಿಗೆ ಯಾವುದೇ ಒಂದು ಸಾಮಾಜಿಕ ಆಧಾರಗಳು ಇಲ್ಲದಿರುವಂಥ ಸನ್ನಿವೇಶ ಇರುತ್ತೋ ಅಂತಲ್ಲಿ ಇದು ಹುಲ್ಲು ಕಡ್ಡಿ ಅಂತ ಆಸರೆ ಆಗೋದಾದರೆ ಅದೂ ಕೂಡ ನಮ್ಮೆಲ್ಲರಿಗೂ ಕೂಡ ಅಗತ್ಯ ಇದೆ. ಇದು ಬಹಳ ಮುಖ್ಯವಾದಂಥದ್ದು ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ಇಡೀ ಪ್ರಪಂಚದೊಳಗಡೆ ಭಾರತ, ಮೆಕ್ಸಿಕೋ, ಇಂಡೋನೇಷ್ಯಾ ಮತ್ತು ಬ್ರೆಜಿಲ್ ದೇಶಗಳನ್ನು ಇಂತಹ ಜನಕಲ್ಯಾಣದ ಯೋಜನೆಯನ್ನು ಮುನ್ನಡೆಸೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂಥ ಒಂದು ಮೌನ ಕ್ರಾಂತಿಯನ್ನು ಮುನ್ನಡೆಸ್ತಾ ಇದ್ದೀರಿ ನೀವು ಅಂಥೇಳಿ ಪ್ರಶಂಸಿಸಲಾಗುತ್ತೆ. ಅಂತಹ ಮೌನ ಕ್ರಾಂತಿಯ ಹರಿಕಾರರು ಅಂಥೇಳಿ ಮೆಚ್ಚಿಕೊಳ್ಳಲಾಗತ್ತೆ. ಅಂಥ ಸಂದರ್ಭದೊಳಗಡೆ ಅಂಥ ದೇಶವೊಂದರ ಪ್ರಧಾನಿ ಈ ಯೋಜನೆಗಳನ್ನು ಲೇವಡಿ ಮಾಡ್ತಾ ಇರುವಂಥದ್ದು, ಅದನ್ನು ಸಾರಾಸಗಟಾಗಿ ಟೀಕೆ ಮಾಡ್ತಾ ಇರುವಂಥದ್ದು ಮತ್ತು ಹಸಿ ಹಸಿಯಾಗಿ ಕೇಂದ್ರದ ನೀತಿಗಳ ಮೂಲಕ ಜನರ ಕಡೆಗೆ ಹರಿಬೇಕಾದಂಥ ಎಲ್ಲ ಹಣವನ್ನು ಅತ್ಯಂತ ಬಲಾಢ್ಯರ ಕಡೆಗೆ, ಅತ್ಯಂತ ಪ್ರತಿಗಾಮಿಗಳ ಕಡೆಗೆ ಹರಿಸ್ತಾ ಇರುವಂಥದ್ದು ಈ ದೇಶ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಎಂಥ ದೊಡ್ಡ ಒಂದು ಬಿಕ್ಕಟ್ಟಿಗೆ ಗುರಿಯಾಗತ್ತೆ ಅನ್ನೋದಕ್ಕೆ ಸೂಚಕವಾಗಿದೆ. ಯಾವ ಜುಲೈ 2022ರ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಇಂತಹ ಯೋಜನೆಗಳನ್ನ ರೇವಡಿ ಅಂಥೇಳಿ ಗೇಲಿ ಮಾಡಿದ್ರು ಅಂತ ನಾನು ಆಗ ಹೇಳಿದ್ನೋ, ಆ ಕಾರ್ಯಕ್ರಮದಲ್ಲಿ ಮತ್ತೂ ಒಂದು ಮಾತನ್ನು ಅವ್ರು ಹೇಳ್ತಾರೆ, ಭಾರತದ ಭವಿಷ್ಯವನ್ನು ಕಿತ್ಕೊಳ್ತವೆ ಇವು ಅಂತ ಅವ್ರು ಹೇಳ್ತಾರೆ. ಯಾರು ಭಾರತದ ಭವಿಷ್ಯವನ್ನು ಕಿತ್ಕೊಳ್ತಾ ಇರೋರು ಅನ್ನೋದನ್ನು ನಾವು ಈ ಎಲ್ಲ ಸಾಕ್ಷ್ಯಾಧಾರಗಳ ಮೂಲಕ ನಿಜವಾಗಿ ಸರಿಯಾದಂಥ ರೀತಿಯಲ್ಲಿ ಅವಲೋಕಿಸಬೇಕು. ಭಾರತಕ್ಕೆ ಬೇಕಿರುವಂಥ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗಿರುವಂಥದ್ದು ನಿಜವಾದಂಥ ಕಲ್ಯಾಣ ರಾಜ್ಯದ ತತ್ವಗಳ ಆಧಾರದಲ್ಲಿಯೇ ಹೊರತು ಅದು ಕಾರ್ಪೊರೇಟ್ ರಾಜ್ಯದ ತತ್ವಗಳ ಆಧಾರದಲ್ಲಲ್ಲ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ದೊರಕುವಂತಹ ಇಂಥ ಎಲ್ಲ ಉತ್ತೇಜಕವಾದಂಥ ನೀತಿಗಳು ಕೂಡ ಇವತ್ತೂ ನಮ್ಮಂತಹ ದೇಶದಲ್ಲಿ, ಅಭಿವೃದ್ಧಿಶೀಲ ಅಂತೇಳಿ ಹೇಳುವಂಥ ದೇಶಗಳಲ್ಲಿ ಇವತ್ತು ಕೂಡ ಲಿಂಗ ತಾರತಮ್ಯ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನು ಅನೇಕ ಕ್ಷೇತ್ರಗಳಲ್ಲಿ ತಮಗೆ ಬೇಕಾದಂಥ ಎಲ್ಲ ರೀತಿಯಲ್ಲಿ ತಮ್ಮ ಸಂಪೂರ್ಣ ಪೊಟೆನ್ಷಿಯಲ್ಗೆ ಎಷ್ಟು ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯನೋ ಅಷ್ಟು ಮಟ್ಟಕ್ಕೆ ಮುಟ್ಲಿಕ್ಕಾಗದಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ತಡಿತಾ ಇರುವಂಥ ಸಂದರ್ಭದಲ್ಲಿ ಒಂದು ಗ್ಲಾಸ್ ಸೀಲಿಂಗ್ ಅಂತ ನಾವೇನನ್ನು ಕರಿತೀವೋ, ಒಂದು ಗಾಜಿನ ಮೇಲ್ಛಾವಣಿ ಹೆಣ್ಣು ಮಕ್ಕಳನ್ನು ಮೇಲಕ್ಕೆ ರೆಕ್ಕೆ ಬಿಚ್ಚಿ ಹಾರಲಿಕ್ಕೆ ಅವಕಾಶ ಕೊಡದೇ ಇರುವಂಥ ಸಂದರ್ಭ ಇವತ್ತು ಕೂಡ ಇರುವಂಥ ಸನ್ನಿವೇಶದಲ್ಲಿ ಭಾರತದಂತಹ ಎಕಾನಮಿಗೆ, ಇಂಥ ಆರ್ಥಿಕತೆಗೆ ಇಂಥ ಯೋಜನೆಗಳು ಖಂಡಿತವಾಗಿ ಬೇಕಾಗಿದ್ದಾವೆ. ಇವುಗಳನ್ನು ಪಡಿತಾ ಇರುವಂಥ ಮಹಿಳೆಯರು ಯಾವ ಕಾರಣಕ್ಕೂ ಆ ಕಾರಣಕ್ಕಾಗಿ ನಾವು ಯಾರ್ದೋ ದಾನ ಪಡಿತಾ ಇದ್ದೀವಿ ಅಥವಾ ಬಿಟ್ಟಿ ಭಾಗ್ಯ ಪಡಿತಾ ಇದ್ದೀವಿ ಎನ್ನುವಂಥ ಹಿಂಜರಿಕೆಯಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಇದು ಖಂಡಿತವಾಗಿ ಯಾರಿಗೂ ಮಾಡ್ತಾ ಇರುವಂಥ ದಾನ ಅಲ್ಲ. ಬದಲಿಗೆ ಇದು ಈ ದೇಶದ ಪ್ರಜೆಗಳ ಹಕ್ಕು ಮತ್ತು ಈ ದೇಶದ ಸರ್ಕಾರಗಳ ಆಳ್ತಾ ಇರುವಂಥ ಪ್ರಭುತ್ವಗಳ ಬಾಧ್ಯತೆ ಅನ್ನೋದನ್ನು ನಾವು ಮತ್ತೆ ನೆನಪಿಸ್ಕೊಳ್ಬೇಕು. ಹಾಗೂ ಇವುಗಳನ್ನು ಬಹಳ ಧೈರ್ಯವಾಗಿ ಪಡೀಬೇಕು ಮಾತ್ರ ಅಲ್ಲ, ಇನ್ನೂ ಇಂತಹ ಏನೆಲ್ಲ ಯೋಜನೆಗಳು ನಮಗೆ ಬೇಕಾಗಿದ್ದಾವೆ, ನಮ್ಮನ್ನು ನಿಜವಾಗಿ ಸ್ವಾವಲಂಬಿಗಳನ್ನಾಗೋದಕ್ಕೆ ಏನನ್ನೆಲ್ಲವನ್ನು ನಾವು ಬಯಸ್ತೀವಿ ಅನ್ನುವಂತಹ ನಮ್ಮದೇ ಆದಂಥ ಹಕ್ಕೊತ್ತಾಯಗಳನ್ನು ಕೂಡ ನಾವು ರೂಪಿಸ್ಕೊಳ್ಬೇಕು. ಆ ಮೂಲಕ ನಾವು ಕೇವಲ ಫಲಾನುಭವಿಗಳಾಗಿ ಮಾತ್ರ ಅಲ್ಲದೇನೆ ನಿಜವಾಗಿ ಈ ಯೋಜನೆಗಳ ಪ್ರವರ್ತಕರಾಗಿ ಅದರಲ್ಲಿ ಪಾತ್ರವಹಿಸುವಂಥ ನಮ್ಮ ಸಾಮರ್ಥ್ಯವನ್ನು ಕೂಡ ನಾವು ಮುನ್ನೆಲೆಗೆ ತರೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಯೋಜನೆಗಳ ಜಾರಿ ಮಾಡುವಂಥ ಸರ್ಕಾರಗಳ ಮುಂದೆ ಕೈಯೊಡ್ಡುವವರಾಗಿ ಮಹಿಳೆಯರು ಇರೋದಿಲ್ಲ. ಬದಲಿಗೆ ತಮಗೇನು ಬೇಕೋ ಅದನ್ನು ಆಗ್ರಹಿಸಿ ಪಡ್ಕೊಳ್ಳುವಂತಹ ನಿಜವಾದ ಪ್ರವರ್ತಕರಾಗಿ ಮುಂದೆ ಪಾತ್ರ ವಹಿಸ್ತಾರೆ ಅನ್ನುವಂಥದ್ದನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಈ ವಾಗ್ವಾದಗಳಲ್ಲಿ ಸಕ್ರಿಯವಾದಂಥ ಪಾಲ್ಗೊಳ್ಳುವಿಕೆ ಅವಶ್ಯಕತೆ ಇದೆ. ಮಾತ್ರ ಅಲ್ಲ, ಇಂಥ ಯೋಜನೆಗಳ ವಿರುದ್ಧವಾದಂಥ ಹಸಿಯಾದಂಥ ಒಂದು ಮೇಲ್ವರ್ಗದ ಮೇಲ್ಜಾತಿ ಮನಸ್ಥಿತಿಯ ಟೀಕೆಗಳನ್ನು ನಾವು ಖಂಡತುಂಡವಾಗಿ ಖಂಡಿಸಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಇನ್ನಾದರೂ ನಾವು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಬೇಕು, ಸಾಕು ನಿಲ್ಲಿಸಿ. ನೀವು ಮಾತು ಕೊಟ್ಟು ಈಡೇರಿಸದೇ ಇರುವಂಥ ನೂರಾರು ಯೋಜನೆಗಳ ಮುಂದೆ ಈ ದೇಶದ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ನೊಂದವರಿಗೆ, ಹಂಚಿಗೊತ್ತಲ್ಪಟ್ಟವರಿಗೆ ಕನಿಷ್ಠ ಪ್ರಮಾಣಕ್ಕೆ ನಿಟ್ಟುಸಿರು ಬಿಡ್ಲಿಕ್ಕೆ ಸಾಧ್ಯ ಮಾಡ್ತಿರುವಂಥ ಯೋಜನೆಗಳ ಬಗ್ಗೆ ಟೀಕೆಯನ್ನು ನಿಲ್ಲಿಸಿ. ಮಾಡಬೇಕಾದಂಥ ಕೆಲಸ ಬಹಳಷ್ಟಿದೆ. ಆಗಬೇಕಾದಂಥ ಕೆಲಸದ ಮೇಲೆ ನಾವೆಲ್ಲ ಗಮನ ಕೊಡಬೇಕು ಅನ್ನುವಂಥ ಸಂದೇಶವನ್ನು ಈ ದೇಶದ ಪ್ರಜ್ಞಾವಂತರು ಕೊಡಬೇಕು ಅನ್ನುವಂಥ ಮಾತಿನ ಜೊತೆಗೆ ಈ ಚರ್ಚೆಯಲ್ಲಿ ಮುಗಿಸ್ತಾ ಇದ್ದೀವಿ.
ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.